ಹಲೋ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ವರು ವಿತ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಸ್ನೇಹಿತರೆ, ನೀವೇನಾದರೂ ಅಡಿಕೆ ಬೆಳೆಗಾರರಾಗಿದ್ದರೆ, ಅದೇ ರೀತಿಯಾಗಿ ಅಡಿಕೆ ಮಾರಾಟ ಮಾಡುವಂಥ ರೈತರಾಗಿದ್ದರೆ ನಿಮ್ಮೆಲ್ಲರಿಗೂ ಕೂಡ ಈ ವಿಡಿಯೋ ಬಹಳ ಉಪಯುಕ್ತವಾದ ವಿಡಿಯೋ ಆಗಿರುತ್ತದೆ. ಯಾವುದೇ ಕಾರಣಕ್ಕೂ ವಿಡಿಯೋನ ಸ್ಕಿಪ್ ಮಾಡಬೇಡಿ, ಕೊನೆಯವರೆಗೂ ವಿಡಿಯೋ ನೋಡಿ. ಸ್ನೇಹಿತರೆ, ನಿಮ್ಮೆಲ್ಲರಿಗೂ ಆಲ್ರೆಡಿ ಗೊತ್ತಿರ್ಬೋದು, ಕರ್ನಾಟಕ ರಾಜ್ಯದಲ್ಲಿ ಗುಟ್ಕಾ ಪಾನ್ ಮಸಾಲಗಳನ್ನ ಬ್ಯಾನ್ ಮಾಡಿರುವಂಥದ್ದು. ಈ ಬ್ಯಾನ್ ಮಾಡಿದ ಹಿನ್ನೆಲೆ ಎಲ್ಲ ರೈತರಲ್ಲೂ ಕೂಡ ಆಲ್ರೆಡಿ ಗೊಂದಲ ಸ್ಟಾರ್ಟ್ ಆಗಿರುವಂಥದ್ದು. ಮುಂದಿನ ದಿನಗಳಲ್ಲಿ ಅಡಿಕೆಯ ಬೆಲೆ ಏನಾಗಬಹುದು, ಅಡಿಕೆ ರೇಟ್ ಇಳಿಕೆಯಾಗುತ್ತದಾ, ಈ ಎಲ್ಲ ಡೌಟ್ಗಳು ಕೂಡ ನಿಮ್ಮಲ್ಲಿ ಇರಬಹುದು. ಸ್ನೇಹಿತರೆ, ನೀವ್ಯಾರೂ ಕೂಡ ಹೆದರುವಂಥ ಅವಶ್ಯಕತೆ ಇಲ್ಲ. ಯಾಕಂದರೆ ಕರ್ನಾಟಕದಲ್ಲಿ ಮಾತ್ರ ಅಡಿಕೆ ಬೆಳೆ ನಿಷೇಧ, ಅಂದರೆ ಗುಟ್ಕಾ ಪಾನ್ ಮಸಾಲಗಳ ನಿಷೇಧ ಮಾಡಿರುವಂಥದ್ದು. ಆದರೆ ಬೇರೆ ರಾಜ್ಯಗಳಲ್ಲಿ ಯಾವುದೇ ರೀತಿಯಾಗಿ ಬ್ಯಾನ್ ಮಾಡಿಲ್ಲ. ಅದೇ ರೀತಿಯಾಗಿ ಹೊರದೇಶಗಳಿಗೆ ಸಾಗಿಸುವ ರಫ್ತಿನಲ್ಲೂ ಕೂಡ ಯಾವುದೇ ರೀತಿಯ ಬದಲಾವಣೆ ಆಗುವುದಿಲ್ಲ. ಈ ಎಲ್ಲ ಕಾರಣಗಳಿಂದಾಗಿ ನೀವು ಹೆದರುವ ಅವಶ್ಯಕತೆ ಇಲ್ಲ. ಈಗ ಏನು ಬೆಲೆ ಇದೆ, ಮುಂದಿನ ದಿನಗಳಲ್ಲೂ ಇದೇ ಬೆಲೆ ಇರುತ್ತೆ. ಅದೇ ರೀತಿಯಾಗಿ ಮುಂದಿನ ದಿನಗಳಲ್ಲಿ ಇನ್ನಷ್ಟು ಬೆಲೆ ಏರಿಕೆ ಆಗುವ ಸಾಧ್ಯತೆ ಇರುವಂಥದ್ದು. ಸ್ನೇಹಿತರೆ, ನಿಮ್ಮೆಲ್ಲರಿಗೂ ಕೂಡ ಇನ್ನೊಂದು ಇನ್ಫಾರ್ಮೇಷನ್, ಯಾರು ಕೂಡ ದುಡುಕಿ ಅಡಿಕೆಯನ್ನು ಇದೀಗ ಮಾರಾಟ ಮಾಡಲು ಹೋಗಬೇಡಿ. ಯಾಕಂದರೆ ಮಾರ್ಕೆಟ್ನಲ್ಲಿ ಅಡಿಕೆ ರೇಟ್ ಸ್ವಲ್ಪ ಇಳಿಕೆ ಆಗುತ್ತಿದೆ. ಯಾಕಂದರೆ ಎಲ್ಲ ರೈತರು ಕೂಡ ಒಂದೇ ಬಾರಿ ಅಡಿಕೆಯನ್ನು ಮಾರಾಟ ಮಾಡಲು ಹೋಗುತ್ತಿದ್ದಾರೆ. ಅಡಿಕೆ ಬ್ಯಾನ್ ಆಯಿತು, ಮುಂದಿನ ದಿನಗಳಲ್ಲಿ ಅಡಿಕೆ ಪರಿಸ್ಥಿತಿ ಏನಾಗಬಹುದು ಎಂಬ ಹೆದರಿಕೆಯಿಂದ ಎಲ್ಲರೂ ಕೂಡ ಈ ಸಮಯದಲ್ಲಿ ಮಾರಾಟ ಮಾಡಲು ಹೋಗ್ತಿದ್ದಾರೆ. ಆ ತಪ್ಪನ್ನು ನೀವು ಮಾಡಬೇಡಿ. ಯಾಕಂದರೆ ಮುಂದಿನ ದಿನಗಳಲ್ಲಿ ಅಡಿಕೆ ರೇಟ್ ಇನ್ನಷ್ಟು ಏರಿಕೆಯಾಗುವ ದೊಡ್ಡ ಮಟ್ಟದ ಸಾಧ್ಯತೆ ಇದೆ. ಅದೇ ರೀತಿ ಸ್ನೇಹಿತರೆ, ಇವತ್ತಿನ ಅಡಿಕೆ ರೇಟ್ ಏನಿದೆ ಎಂಬುದನ್ನು ನೋಡೋಣ. ಅದಕ್ಕಿಂತ ಮುಂಚೆ ನೀವೇನಾದರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿಯ ದಿನನಿತ್ಯದ ಮಾರುಕಟ್ಟೆ ಅಪ್ಡೇಟ್ನ ನಿಮಗೆ ನೀಡ್ತಾ ಹೋಗ್ತೀನಿ. ಅದೇ ರೀತಿ ಈ ವಿಡಿಯೋ ಏನಾದರೂ ಇಷ್ಟ ಆಯಿತು ಅಂತಂದರೆ ಒಂದು ಲೈಕ್ ಮಾಡಿ. ನೀವು ಯಾವ ಜಿಲ್ಲೆಯಿಂದ ವಿಡಿಯೋ ನೋಡ್ತಿದ್ದೀರಾ ಎಂಬುದನ್ನು ಕಮೆಂಟ್ ಮಾಡಿ ತಿಳಿಸಿ. ಬನ್ನಿ, ಇವತ್ತಿನ ಶಿವಮೊಗ್ಗ ಜಿಲ್ಲೆಯಲ್ಲಿ ಅಡಿಕೆ ರೇಟ್ ಏನಿದೆ ನೋಡೋಣ. ಶಿವಮೊಗ್ಗ ಜಿಲ್ಲೆಯಲ್ಲಿ ಇವತ್ತು ಪ್ರತಿ 100 kg ಸರಕು ಅಡಿಕೆಗೆ 98,796 ರೂಪಾಯಿ ಇದೆ. ಹಸ ಅಡಿಕೆಗೆ 98,796 ರೂಪಾಯಿ ಇದೆ. ಅದೇ ರೀತಿ ಬೆಟ್ಟೆ ಅಡಿಕೆಗೆ 60,759 ರೂಪಾಯಿ ಇದೆ. ನಂತರ ರಾಶಿ ಅಡಿಕೆಗೆ 57,909 ರೂಪಾಯಿ ಇರುವಂಥದ್ದು. ಗೊರಬಲು ಅಡಿಕೆಗೆ 41,899 ರೂಪಾಯಿ ಇರುವಂಥದ್ದು. ಅದೇ ರೀತಿ ಸಾಗರದಲ್ಲಿ ಏನು ರೇಟ್ ಇದೆ ನೋಡೋದಾದರೆ, ಸಾಗರದಲ್ಲಿ ರಾಶಿ ಅಡಿಕೆಗೆ 51,999 ರೂಪಾಯಿ ಇರುವಂಥದ್ದು. ಹಳೆ ರಾಶಿ ಇಡೀ ಅಡಿಕೆಗೆ 40,999 ರೂಪಾಯಿ. ಬೆಟ್ಟೆ ಅಡಿಕೆಗೆ 39,670 ರೂಪಾಯಿ ಇರುವಂಥದ್ದು. ಕೆಂಪುಗೋಟಿಗೆ 39,699 ರೂಪಾಯಿ ಇದೆ. ಚಾಲಿ ಅಡಿಕೆಗೆ 40,009 ರೂಪಾಯಿ ಇರುವಂಥದ್ದು. ಬಿಳೆಗೋಟಿಗೆ 30,599 ರೂಪಾಯಿ ಇರುವಂಥದ್ದು. ನಂತರ ತಿಪ್ಪಟೂರಿನಲ್ಲಿ ಕೊಬ್ಬರಿಯ ರೇಟ್ ಏನಿದೆ ನೋಡೋದಾದರೆ, ತಿಪ್ಪಟೂರಿನಲ್ಲಿ ಪ್ರತಿ 100 kg ಕೊಬ್ಬರಿ ಬೆಲೆ 32,200 ರೂಪಾಯಿಗಳಾಗಿದೆ. ಅಂದರೆ ಕೊಬ್ಬರಿಯ ರೇಟು ದಿನೇ ದಿನೇ ಸ್ವಲ್ಪ ಏರಿಕೆ ಕಾಣುತ್ತಿದೆ. ಮುಂದಿನ ದಿನದಲ್ಲಿ ಇನ್ನಷ್ಟು ಜಾಸ್ತಿ ಆಗುವ ಸಾಧ್ಯತೆ ಇದೆ. ಸ್ನೇಹಿತರೆ, ಇದಿಷ್ಟು ಇವತ್ತಿನ ಅಡಿಕೆಯ ಸಂಬಂಧಪಟ್ಟ ಮಾಹಿತಿಯಾಗಿರುತ್ತದೆ. ಮುಂದಿನ ದಿನಗಳಲ್ಲಿ ಅಡಿಕೆ ರೇಟ್ ದೊಡ್ಡ ಮಟ್ಟದ ಏರಿಕೆ ಆಗುವ ಸಾಧ್ಯತೆ ಇರುವಂಥದ್ದು. ಇದನ್ನು ಗಮನದಲ್ಲಿ ಇಟ್ಟುಕೊಂಡು ಅಡಿಕೆಯನ್ನು ಮಾರಾಟ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಎಲ್ಲರಿಗೂ ಧನ್ಯವಾದಗಳು.